ಸಂವಿಧಾನವನ್ನ ಹತ್ತಿಕ್ಕಿ ಪ್ರಜಾಪ್ರಭುತ್ವದ ನೀತಿ ನಿಯಮಗಳನ್ನ ಹತ್ತಿಕ್ಕಿ ಸರ್ಕಾರ ಆಡಳಿತವನ್ನೇ ನಡೆಸ್ತಾ ಇದೆ. ಉದಾಹರಣೆಗೆ ಇವತ್ತು ಲಿಂಗಸೂರಿನ ಒಬ್ಬ PDO ಪ್ರವೀಣ್ ಕುಮಾರ್ ಎಂತಕ್ಕಂಥವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರೇನ್ ಮಾಡಿದ್ದಾರೆ? ಅವ್ರೇನಾದ್ರು ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡಿದ್ದಾರೆ? ಇಲ್ವಲ್ಲ. ಅವ್ರು ಮಾಡಿರೋದೇನು? RSS ನ ಗಣವೇಶವನ್ನ ಧರಿಸಿ ರೂಟ್ ಮಾರ್ಚ್ ನಲ್ಲಿ ಭಾಗವಹಿಸಿದ್ದಾರೆ. ಈಗ RSS ನ ಚಟುವಟಿಕೆಯಲ್ಲಿ ಭಾಗವಹಿಸಬಾರದು ಅಂತ ಹೇಳಿ ಯಾವ ರೂಲ್ ನಲ್ಲಿದೆ? ಕೇಂದ್ರ ಸರ್ಕಾರದ ನೀತಿ ನಿಯಮಾವಳಿಗಳಲ್ಲಿ RSS ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈಗ RSS ಏನು ಅಂಡರ್ ಗ್ರೌಂಡ್ ಆರ್ಗನೈಸೇಷನ್, ಅದೇನು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಸಂವಿಧಾನದ ವಿರುದ್ಧವಾಗಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆಯಾ? ಇಲ್ವಲ್ಲ. ಆದ್ರಿಂದ ಏನು ಸರ್ಕಾರ ಕ್ರಮವನ್ನ ತೆಗೆದುಕೊಂಡಿದೆ ಪ್ರವೀಣ್ ಕುಮಾರ್ ಅಂತಕ್ಕಂಥವ್ರ ಮೇಲೆ, ಕೂಡಲೇ ಆ ಸಸ್ಪೆನ್ಷನ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆಗ್ರಹಿಸ್ತೇವೆ. ಇಲ್ಲದೆ ಹೋದ್ರೆ ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ಹೇಳೋದಕ್ಕೆ ಬಯಸ್ತೇವೆ. ಎರಡನೇದು, ಇದೇ ತರ ಬೆಳಗಾವಿನಲ್ಲಿ 5ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂತ ಒಬ್ಬ ವಿದ್ಯಾರ್ಥಿ ಮೇಲೇನೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಆ ಶಾಲೆಯ ಆಡಳಿತ ಮಂಡಳಿ ಮುಂದಾಗಿದೆ. ಈಗ ವಿದ್ಯಾರ್ಥಿಗಳು ರಜದ ಸಮಯದಲ್ಲಿ RSS ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅಂತ ಏನಿದೆ? RSS ಇದು ನಮ್ಮ ದೇಶದಲ್ಲಿ ಮೊದಲು ನಮ್ಮ ದೇಶವನ್ನ ಮೇಲೆತ್ತಬೇಕು, ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕು, ಸರ್ಕಾರಕ್ಕೆ ನಿಷ್ಠರಾಗಿ ಸಮಾಜಕ್ಕೆ ಬದ್ಧವಾಗಿ ದೇಶಭಕ್ತಿಯಿಂದ ನಮ್ಮ ದೇಶಕ್ಕೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ದೇಶಕ್ಕೆ ಒಳ್ಳೇದಾಗ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಮರಗಿಡಗಳನ್ನ ಬೆಳೆಸೋದಿರ್ಬೋದು, ಶುದ್ಧ ಕುಡಿಯುವ ನೀರನ್ನ ಬೆಳೆಸೋದಿರ್ಬೋದು, ಪರಿಸರವನ್ನ ಕಾಪಾಡೋದಿರ್ತಕ್ಕಂಥದ್ದು ಇರ್ಬೋದು, ಸ್ವದೇಶಿ ವಸ್ತುಗಳನ್ನ ಬಳಸಬೇಕು ಅಂತಕ್ಕಂಥದ್ದು ಇರ್ಬೋದು. ಈ ತರ ಒಂದು 100 ಚಟುವಟಿಕೆಗಳನ್ನು ನಾವು ಹೇಳ್ತೀವಿ RSS ಹೇಳ್ಕೊಟ್ಟಿರೋದನ್ನ. ಅಂತ ಒಂದು ದೇಶಭಕ್ತ ಸಂಘಟನೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಕ್ಕೆ ನೀವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಅಂದ್ರೆ ಇದು ದೇಶ ವಿರೋಧಿ ನಿರ್ಧಾರ, ಇದು ಸಮಾಜ ವಿರೋಧಿ ನಿರ್ಧಾರ. ಇದು ಕೂಡಲೇ ಸರ್ಕಾರ ತಾವು ಮಾಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ತೇನೆ. ಏನು ಪ್ರವೀಣ್ ಕುಮಾರ್ ಅನ್ನತಕ್ಕಂಥವರಿಗೆ ಏನು ಸಸ್ಪೆನ್ಷನ್ ಮಾಡಿದ್ದಾರೆ ಲಿಂಗಸೂರಿನಲ್ಲಿ PDO ಅವ್ರನ್ನ ಕೂಡಲೇ ಏನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಅಲ್ಲ, RSS ಅಂತ ಹೇಳಿದ್ರೆ ಅವ್ರಿಗೆ ಭಯನೋ ಭಕ್ತಿನೋ ನನಗೆ ಗೊತ್ತಿಲ್ಲ. RSS ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಒಂದು ಬಹಳ ದೊಡ್ಡ NGO, ಬಹಳ ದೊಡ್ಡ ದೇಶಭಕ್ತ ಸಂಘಟನೆ. ಏನಾದರೂ ಮಾಡಿ ಪ್ರಪಂಚದಲ್ಲಿ ನಮ್ಮ ಭಾರತವನ್ನ ಯಾವುದ್ರ ಮೂಲಕ? ಜನರನ್ನ ಒಳ್ಳೆಯ ಜನರನ್ನಾಗಿ ಮಾಡುವ ಮೂಲಕ, ಜನರಲ್ಲಿ ಸಚ್ಚಾರಿತ್ರ್ಯವನ್ನ ನಿರ್ಮಾಣ ಮಾಡೋದ್ರ ಮೂಲಕ, ದೇಶಭಕ್ತಿಯನ್ನ ನಿರ್ಮಾಣ ಮಾಡೋದ್ರ ಮೂಲಕ ನಮ್ಮ ದೇಶದಲ್ಲಿ ಕೆರೆಗಳ ಹೂಳೆತ್ತಕ್ಕಂತ ಕೆಲಸದಲ್ಲಿ RSS ತೊಡಗಿದೆ. ನಮ್ಮ ದೇಶದಲ್ಲಿ ಗಿಡ ಮರಗಳನ್ನ ನೆಡಬೇಕು, ಕೋಟ್ಯಾಂತರ ಗಿಡ ಮರಗಳನ್ನ ಬೆಳೆಸ್ತಕ್ಕಂಥ ಕೆಲಸದಲ್ಲಿ RSS ತೊಡಗಿದೆ. ವಿದ್ಯಾರ್ಥಿಗಳು ರಜದ ಸಮಯದಲ್ಲಿ, ಫ್ರೀ ಸಮಯದಲ್ಲಿ ಏನು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, APJ ಅಬ್ದುಲ್ ಕಲಾಂ, ಮಹಾತ್ಮ ಫುಲೆ, ಈ ತರ ದೇಶಭಕ್ತರ ಕಥೆಗಳನ್ನ ಓದ್ತಕ್ಕಂಥ ಕೆಲಸದಲ್ಲಿ ನಿರತರಾಗಬೇಕು ವಿದ್ಯಾರ್ಥಿಗಳು. ಗ್ರೌಂಡ್ ಅಲ್ಲಿ 4 ಗೋಡೆ ಮಧ್ಯದಲ್ಲ, ಏನು ಗ್ರೌಂಡ್ಗಳಲ್ಲಿ ವಿದ್ಯಾರ್ಥಿಗಳು ವ್ಯಾಯಾಮದ ಮೂಲಕ, ಯೋಗದ ಮೂಲಕ, ಆಟ ಪಾಠಗಳ ಮೂಲಕ ಏನು ಸರ್ವಾಂಗಗಳಲ್ಲೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡತಕ್ಕಂಥ ಚಟುವಟಿಕೆಗಳಲ್ಲಿ ಯುವಕರು ಭಾಗಿಯಾಗಬೇಕು ಅಂತ ಹೇಳಿ RSS 100 ಚಟುವಟಿಕೆಗಳನ್ನ ಮಾಡ್ತಾ ಇದೆ. ಅಂತ ಚಟುವಟಿಕೆಗಳನ್ನ ಹತ್ತಿಕ್ಕತಕ್ಕಂಥದ್ದು ಖಂಡಿತ ಈ ಸರ್ಕಾರದ ನಡೆ ದೇಶದ್ರೋಹಿ ನಡೆ ಆಗತ್ತೆ. ಕೂಡಲೇ ಈ ಒಂದು ನಿರ್ಧಾರಗಳನ್ನ ಕೈ ಬಿಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೀನಿ. ಇವತ್ತು RSS ಕಚೇರಿ ಮುಂದೆ ಕಾಂಗ್ರೆಸ್ ಕೆಲವರೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ.
ಮಾಡಿಬಿಟ್ಟು ಏನ್ ಹೇಳಿದ್ದಾರೆ, RSS ಅನ್ನ ಬ್ಯಾನ್ ಮಾಡಬೇಕು. ನಿನ್ನೆ ಕ್ಯಾಬಿನೆಟ್ನೊಳಗಡೆ ಸರ್ಕಾರ ನಿರ್ಧಾರ ಮಾಡುತ್ತೆ ಏನಂತ ಪರ್ಮಿಷನ್ ತೆಗೆದುಕೊಂಡು ಏನೇನು ಚಟುವಟಿಕೆಗಳು ಮಾಡಬೇಕು ಅಂತ. ಇನ್ನು ಒಂದು ದಿನ ಆಗಿಲ್ಲ, ಸರ್ಕಾರ ಮಾಡಿರ್ತಕ್ಕಂಥ ನಿರ್ಧಾರವನ್ನ ತಾವೇ ಮುರಿದಾಗಿ ಪರ್ಮಿಷನ್ ತೆಗೆದುಕೊಳ್ದೇನೆ RSS ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿ ಏನ್ ಆಕ್ಷನ್ ತಗೊಳ್ತೀವಿ ನೀವು ಅವ್ರ ಬಗ್ಗೆ? ಆ ಯುವಕರ ಬಗ್ಗೆ ಅವ್ರು ಯಾರು ಪ್ರತಿಭಟನೆ ಮಾಡಿದ್ದಾರೆ ಪರ್ಮಿಷನ್ ತೆಗೆದುಕೊಳ್ದೇನೆ RSS ಮುಂದೆ ಪ್ರತಿಭಟನೆ ಮಾಡಿರೋದನ್ನ ಏನ್ ಆಕ್ಷನ್ ತೆಗೆದುಕೊಳ್ತೀವಿ? ಒಂದು ವೇಳೆ ಆಕ್ಷನ್ ತೆಗೆದುಕೊಳ್ದೆ ಹೋದ್ರೆ ನಾವು ರಾಜ್ಯದ ಎಲ್ಲ ಮಂತ್ರಿಗಳ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅನ್ನುವಂತ ಒಂದು ಆಗ್ರಹವನ್ನ, ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನಾನು ಕೊಡೋದಕ್ಕೆ ಬಯಸ್ತೇನೆ.